ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಮದರ್ಸ್ ಡೇ ಸ್ಪೆಷಲ್ ಲಂಚ್ ಪಾರ್ಟಿ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬ ಎಂಟರ್ಟೈನಿಂಗ್ ಆಗಿದೆ, ಹಾಗೆ ಯೂಸ್ಫುಲ್ ಕೂಡ ಇದೆ. ನೀವು ಕೂಡ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಮದರ್ಸ್ ಡೇ ಇರೋದ್ರಿಂದ ನಮ್ಮ ಫ್ಯಾಮ್ಲಿ ಮತ್ತು ನನ್ನ ಫ್ರೆಂಡ್ ಫ್ಯಾಮ್ಲಿ ಸೇರಿ ಸೊ ಲಂಚ್ ಪಾರ್ಟಿಗೆ ಸದ್ದಾ ಪಂಜಾಬಿ ಡಾಬಾ ಪ್ಯೂರ್ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಂಟ್ರೆನ್ಸಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಹೋಟೆಲ್ ನೇಮು ಮತ್ತು ಸೈಡ್ಗೆ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು, ನೋಡ್ತಿರ್ಬೋದು ನೀವು. ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು, ಒಂಥರ ರಿಯಲ್ ಲುಕ್ ಕೊಡ್ತಾ ಇತ್ತು. ಪ್ಲ್ಯಾಂಟ್ ಫೇಕ್ ಅನ್ನಿಸ್ತಾನೆ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ನಾವು ಒಳಗೆ ಹೋಗ್ತಾ ಇದ್ವಿ. ಸೊ ಈ ರೆಸ್ಟೋರೆಂಟ್ ಬಂದುಬಿಟ್ಟು ನಿಮಗೆ 3rd ಫ್ಲೋರಲ್ಲಿದೆ. ಇದರದ್ದು ಕಂಪ್ಲೀಟ್ ಅಡ್ರೆಸ್ ಬಂದುಬಿಟ್ಟು ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಇವಾಗ ಎಂಟ್ರೆನ್ಸ್ ಬಂದುಬಿಟ್ಟು ಈ ಥರ ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಡಾಬಾ ಥೀಮಲ್ಲಿ ಇರ್ತಕ್ಕಂಥ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ತುಂಬಾ ಸಖತ್ತಾಗಿದೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಆಂಬಿಯನ್ಸ್ ಆಗಿರ್ಬೋದು. ಆಮೇಲೆ ಅಲ್ಲೆಲ್ಲ ನೀವು ನೋಡ್ತಾ ಇದ್ದೀರಲ್ವ, ಹೊರಸು ಅಂತ ಹೇಳ್ತಾರೆ ಇವಕ್ಕೆಲ್ಲ, ಇಲ್ಲಿ ಹಾಕಿದಾರಲ್ಲ. ಸೊ ಅದನ್ನೆಲ್ಲ ನೋಡ್ತಾ ಇದ್ರಂತೂ. ಆಮೇಲೆ ಈ ವಾಲ್ ಮೇಲೆಲ್ಲ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ. ಸೊ ಅದು ಆಗಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ನೀವು ಡೇ ಟೈಮಲ್ಲಿ ನೋಡ್ತಾ ಇದ್ದೀರಾ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೈಟ್ ನೋಡಿರಂತೂ ಇನ್ನೂ ಸಖತ್ತಾಗಿರುತ್ತೆ. ಸೊ ಹಾಗೆ ಈ ಕಡೆನೂ ನೋಡ್ತಾ ಇರ್ಬೋದು ನೀವು, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ನಮಗೆ ನೋಡಿದ ತಕ್ಷಣವೇ ಫಸ್ಟ್ ತುಂಬ ಲೈಕ್ ಆಗಿದ್ದು ಈ ಆಂಬಿಯನ್ಸ್, ತುಂಬಾ ಇಷ್ಟವಾಯಿತು ಅಂತ ಹೇಳ್ಬೋದು. ಸೊ ನಾವು 1 ಗಂಟೆಗೇನೋ ಬಿಟ್ಟಿದ್ವಲ್ಲ, 1:30 ಆಗಿತ್ತು ಅನಿಸುತ್ತೆ ಇಲ್ಲಿಗೆ ಬರೋದಕ್ಕೆ. ಸೊ ಇನ್ನೂ ಅಷ್ಟೊಂದು ರಶ್ ಇರಲಿಲ್ಲ ನಾವು ಬಂದಾಗ. ಸೊ ನಾವು ಬಂದು ಊಟ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲಂತರೂ ಆ್ಯಕ್ಚುಲಿ ಹೇಳಬೇಕಂತಂದರೆ ಪಾಪ ಎಲ್ಲರೂ ವೇಟ್ ಮಾಡ್ತಾಯಿದ್ರು, ಅಷ್ಟೊಂದು ರಶ್ ಆಗೋಗಿತ್ತು. ಸೊ ಅವರಿಗೆ ಸೀಟೇ ಸಿಗ್ತಾ ಇರಲಿಲ್ಲ. ನಾವು ರೈಟ್ ಟೈಮ್ಗೆ ಬಂದ್ವಿ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡಾಬಾ ಅಂದ್ರೇ ಫಸ್ಟಿಗೆ ನೆನಪಾಗೋದು ಈ ಹೊರಸು ಮೇಲೆ ಕುತ್ಕೊಂಡು ಊಟ ಮಾಡೋದು. ಸೊ ಅದಕ್ಕೋಸ್ಕರನೇ ನಾವು ಆ ಥರ ಹೊರಸು ಮೇಲೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಸೊ ಟೇಬಲು ಮತ್ತು ಚೇರ್ ಮೇಲೆ ಕುತ್ಕೊಂಡು ಎಲ್ಲ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡ್ತೀವಿ. ಸೊ ಡಿಫ್ರೆಂಟಾಗಿ ಇರಲಿ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಕುತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನನ್ನ ಫ್ರೆಂಡ್ ರೆಡಿ ಆಗ್ತಿದ್ದಾರೆ, ಇಲ್ಲಿ ಮೇಕಪ್ ಮಾಡ್ಕೊತಾ ಇದ್ದಾರೆ. ಮನೆಗೆ ಟೈಮ್ ಸಿಕ್ಕಿಲ್ಲ, ಅದಕ್ಕೋಸ್ಕರ. ಸಾರಿ ವಿನೀತ್. ಹಾಗೆ ಇಲ್ಲಿ ನೋಡ್ತಾ ಇದ್ದಿರಲ್ಲ, ನನ್ನ ಫ್ರೆಂಡು ಮಾಲಾ ಅಂತ ಹೇಳಿಬಿಟ್ಟು ಸೊ 2 ಫ್ಯಾಮ್ಲಿ ಸೇರಿಬಿಟ್ಟು ನಾವು ಇವತ್ತು ರೆಸ್ಟೋರೆಂಟಿಗೆ ಬಂದಿರೋದು. ಸೊ ಹಾಗೆ ಕಾಮಿಡಿ ಮಾಡ್ತಾ ಇದ್ದೆ, ನಾಟ್ ಸೀರಿಯಸ್, ಜಸ್ಟ್ ಕೋಮ್ ಮಾಡ್ಕೊತಾ ಇದ್ದರು. ಸೊ ಎಂಟರ್ಟೈನ್ಮೆಂಟಿಗೋಸ್ಕರ. ಸೊ ನೋಡ್ತಾ ಇದ್ರಲ್ಲ, ವಾಶ್ರೂಮ್ ಕೂಡ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಕೂಡ ತುಂಬಾ ಇಷ್ಟವಾಯಿತು. ಹಾಗೆ ನಿಮಗಿಲ್ಲಿ ಸಿಂಗಲ್ ಹೊರಸೆಲ್ಲ ಹಾಕಿದ್ರಲ್ಲ, ಆವಾಗಲೇ ನೋಡ್ದಂಗೆ. ಸೊ ಇವಾಗ ಫ್ಯಾಮ್ಲಿ ದೊಡ್ಡದಾಗಿದ್ದರೆ ಈ ಥರ ಜಾಯಿನ್ ಮಾಡಿಬಿಟ್ಟು ಕೊಡ್ತಾರೆ. ಕುತ್ಕೊಳ್ಳೋದಲ್ರಿ, ಹಿಂಗೆ ಕುತ್ಕೋಬೇಕು. ಇವಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಲಂದು. ಕುತ್ಕೋ ವಿನೀತ. ಅಲ್ಲ, ಆಂಟಿ ಕುತ್ಕೋತಾರೆ ನೋಡಿ, ಹಂಗೆ ಕುತ್ಕೋಬೇಕು. ಹಾಂ ಕುತ್ಕೋ. ಹಂಗೆ. ಫೈನಲಿ ಕುತ್ಕೊಂಡ್ರೆ ಆಯ್ತು ವಿನೀತ್. ಇತ್ತೀಚೆಗಂತರೂ ಡೈನಿಂಗ್ ಟೇಬಲು ಮತ್ತು ಸೋಫಾ ಮೇಲೆ ಕುತ್ಕೊಂಡು ಊಟ ಮಾಡ್ಕೊಳ್ಳೋದಕ್ಕೆ ಸೊ ಈ ಥರ ಕೆಳಗಡೆ ಕುತ್ಕೊಂಡು ಊಟ ಮಾಡೋದೇ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಸೊ ನಮಗಂತರೂ ಇದೊಂದು ಈ ಥರ ಕುತ್ಕೊಳ್ಳೋದು ಒಂದು ದೊಡ್ಡ ಟಾಸ್ಕೆ ಅಂತ ಹೇಳ್ಬೋದು. ಸೊ ಒಂಥರ ರೂಢಿ ತಪ್ಪು ಹೋಗ್ಬಿಟ್ಟಿದೆ. ಸೊ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅದರಲ್ಲೂ ಹೊರಸು ಮೇಲೆ ಕುತ್ಕೊಳ್ಳೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಸೊ ಕರೆಕ್ಟ್, ಇವಾಗ ಕರೆಕ್ಟ್ ಆಯಿತು, ಪರ್ಫೆಕ್ಟ್ ಆಯಿತು. ಹಿಂಗೆ
ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ಎಲ್ಲರೂ ಹೊರಸ್ ಮೇಲೆ ಕುತ್ಕೊಳ್ಳೋದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಫನ್ನಿಯಾಗಿತ್ತು, ತುಂಬಾ ಸಖತ್ತಾಗಿತ್ತು, ಕಾಮಿಡಿ ಆಗಿತ್ತು ಅಂತ ಹೇಳ್ಬೋದು. ಸೊ ಎಲ್ಲರೂ ಆ ಥರ ಕುತ್ಕೊಳ್ಳೋದು ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ನಾವಂತರೂ ಸಖತ್ ಎಂಜಾಯ್ ಮಾಡಿದ್ವಿ ಈ ಮೂಮೆಂಟ್ನಂತರೂ. ಸೊ ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊತೀನಿ. ಹಾಗೆ ನಿಮಗೆ ಅಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ, ಹೊರಸ್ ಮೇಲೆ ಕುತ್ಕೊಳ್ಳೋಕೆ ಎಲ್ಲರಿಗೂ ಆಗಲ್ಲ ಅಂದರೆ ನಿಮಗೆ ಸೈಡು ಸೀಟ್ ಕೂಡ ಅಂತ ಈ ಥರ ಚೇರ್ನೆಲ್ಲ ಹಾಕಿಬಿಟ್ಟು ಕೂಡ ಕೊಡ್ತಾರೆ. ಸೊ ನಿಮಗೆ ಅಲ್ಲಿ ಕಂಫರ್ಟಬಲ್ ಇಲ್ಲ ಅಂತಂದರೆ ನೀವು ಸೈಡ್ಗೆ ಚೇರ್ ಹಾಕೊಂಡು ಕೂಡ ಕುತ್ಕೋಬೋದು. ಆ್ಯಕ್ಚುಲಿ ಹೇಮಂತ್ ಅವರು ಚೇರ್ ಹಾಕೊಂಡ್ಬಿಟ್ಟು ಕುತ್ಕೊಂಡಿದ್ರು, ನನ್ನ ಫ್ರೆಂಡ್ ಹಸ್ಬೆಂಡ್. ಸೊ ನಾನೇ ಫೋರ್ಸ್ ಮಾಡಿಬಿಟ್ಟು ಇಲ್ಲೇ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಕೂಡಿಸಿದ್ದೀನಿ ಅವ್ರಿಗೆ. ಸೊ ಎಲ್ಲರೂ ಒಂಥರ ಈ ಮೂಮೆಂಟ್ನ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಅವ್ರಿಗಂತೂ ರೂಢಿ ಇದೆ, ಯಾಕಂದರೆ ಮುದ್ದೆ ಈ ಥರ ತಿನ್ನಬೇಕಾದ್ರೆ ನಾವು ಕೆಳಗಡೆನೇ ಕುತ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗಿರೋದು ಕುತ್ಕೊಳ್ಳೋಕ್ಕೆ ನನಗೆ ಅಂತ ಹೇಳ್ಬೋದು. ಸೊ ತುಂಬ ಹೊತ್ತು ಆ ಥರ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ರೂಢಿ ತಪ್ಪು ಹೋಗ್ಬಿಟ್ಟಿರತ್ತಲ್ವ. ಸೊ ಲಾಂಗ್ ಟೈಮ್ ಕುತ್ಕೊಂಡ್ರೆ ಸ್ವಲ್ಪ ಕುತ್ಕೊಳ್ಳೋಕ್ಕೆ ಜಾಮ್ ಆಗ್ದಂಗೆ ಆಗುತ್ತೆ. ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಫುಡ್ ಕೂಡ ಆರ್ಡ್ರ್ ಮಾಡಿದ್ವಿ. ಸೊ ಅದು ಕೂಡ ಬಂತು. ಸೊ ನಾವೇನಿನ್ನು ಲಂಚನ್ನ ಎಂಜಾಯ್ ಮಾಡೋ ಸಮಯ. ಸೊ ನೀವು ಕೂಡ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಇದೇ ಥರ ಫನ್ನಿ ಮೂಮೆಂಟ್ ಇದೆಲ್ಲ ಇದೆ. ಸೊ ಎಂಜಾಯ್ ದ ವಿಡಿಯೋ. ಹಾಗೆ ಇವತ್ತಿನ ದಿನ ಮದರ್ಸ್ ಡೇ ಆಗಿರೋದ್ರಿಂದ ಈ ಒಂದು ಲಂಚ್ ಪಾರ್ಟಿನ ವಿನೀತ್ ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಸೊ ನನ್ನ ಹಸ್ಬೆಂಡ್ ಹತ್ರ ಹೇಳಿ ಸೊ ಈ ಒಂದು ಸರ್ಪ್ರೈಸ್ ಲಂಚ್ ಪಾರ್ಟಿನ ವಿನೀತ್ ಸರ್ಪ್ರೈಸ್ ಕೊಟ್ಟಿರೋದು ನನಗೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ದಾರೆ ಅವನಿಗೆ. ಸೊ ಅವರಿಬ್ಬರು ಕೂಡಿ ಹಸ್ಬೆಂಡು ಮತ್ತು ವಿನೀತ್ ಕೂಡಿ ಒಂದು ಲಂಚ್ ಪಾರ್ಟಿನ ಅರೇಂಜ್ ಮಾಡಿರೋದು, ಸರ್ಪ್ರೈಸ್ ಪಾರ್ಟಿನ. ಸೊ ನನಗೆ ಮಾತ್ರ ತುಂಬಾ ಖುಷಿಯಾಗೋಯಿತು. ಸೊ ಮಕ್ಕಳು ಚಿಕ್ಕವರಾಗಿದ್ದರೂ ಅವ್ರದಲ್ಲಿ ಮೈಂಡಲ್ಲಿ ಏನೇನು ಆಲೋಚನೆಗಳು ಬರುತ್ತೆ, ಸೊ ಇದರ ಮೇಲೇನೆ ಗೊತ್ತಾಗ್ತಾ ಇರುತ್ತೆ. ಸೊ ನನಗಂತೂ ತುಂಬಾ ಖುಷಿಯಾಗೋಯಿತು. ತಾಯಂದ್ರಿಗೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು. ಸೊ ನಾನಂತರೂ ತುಂಬಾ ಖುಷಿ ಆಯಿತು ಅವತ್ತಿನ ದಿನ ಈ ಒಂದು ಪ್ಲ್ಯಾನ್ ಅರೇಂಜ್ ಮಾಡಿರೋದಕ್ಕೆ. ಸೊ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಮಾತ್ರ ಹೇಳಿದರು, ಬಟ್ ಎಲ್ಲಿ ಅಂತ ಏನೂ ಗೊತ್ತಿರಲಿಲ್ಲ.
ಸೊ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಜೆ ಆ್ಯಂಡ್ ವಿನೀತ್ ಫಾರ್ ಸರ್ಪ್ರೈಸ್ಡ್ ಲಂಚ್ ಪಾರ್ಟಿ. ಹಾಗೆ ನೀವೆಲ್ಲ ಕೂಡ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲಲ್ಲಿ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದೀರಾ ಆ ತಾಯಂದಿರಿಗೆಲ್ಲ ಸೊ ಒನ್ಸ್ ಮೋರ್ ಹ್ಯಾಪಿ ಮದರ್ಸ್ ಡೇ. ಹಾಗೆ ಇಲ್ಲಿನ ಫುಡ್ ಬಗ್ಗೆ ಹೇಳೋದಾದರೆ ಸೊ ನಾವೆಲ್ಲ ಆರ್ಡರ್ ಮಾಡಿರ್ತಕ್ಕಂಥ ಫುಡ್ಡು ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಮಗಂತೂ ಸಖತ್ ಇಷ್ಟ ಆಯಿತು ಎರಡು ಫ್ಯಾಮ್ಲಿಗೂ. ಸೊ ನಾವೆಲ್ಲ ಆರ್ಡರ್ ಮಾಡಿದ್ದನ್ನು ನೋಡಿದ್ದೀರಾ. ಸೊ ಹಾಗೆ ಒಂದು ಮಾತ್ರ ಏನಂತಂದರೆ ಸೊ ಚೋಲೆ ಆರ್ಡರ್ ಮಾಡ್ಕೊಂಡಿದ್ವಿ, ಅದು ಮಾತ್ರ ಓಕೆ ಅಂತ ಹೇಳ್ಬೋದು. ಸೊ ಪಂಜಾಬಿ ಚೋಲೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಆರ್ಡರ್ ಮಾಡಿದ್ವಿ. ಅದೊಂದು ಅಷ್ಟೊಂದೇನು ನಮ್ಗೆ ಎಕ್ಸಲೆಂಟ್ ಅನ್ನಿಸ್ಲಿಲ್ಲ. ಸೊ ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಈ ಪನ್ನೀರ್ ಬಟರ್ ಮಸಾಲ ಆಗಿರ್ಬೋದು, ಆಮೇಲೆ ಗೋಬಿ ಮಂಚೂರಿ, ಹಾಗೆ ದಾಲ್ ಕಿಚಡಿ ಅಂತೂ ಎಕ್ಸಲೆಂಟ್ ಅಂತ ಹೇಳ್ಬೋದು. ಇದನ್ನು ಮಾತ್ರ ಮಸ್ಟ್ ಟ್ರೈ ಮಾಡಲೇಬೇಕು. ದಾಲ್ ಕಿಚಡಿ ಅದಂತೂ ನಮಗೆ ಫೇವ್ರೇಟ್ ಆಗೋಯಿತು. ಹಾಗೆ ಪರಾಟ ಆಗಿರ್ಬೋದು, ಆಮೇಲೆ ಬಟರ್ ರೋಟಿ ಆಗಿರ್ಬೋದು, ತುಂಬಾ ಸಖತ್ತಾಗಿತ್ತು. ಫುಡ್ ಬಗ್ಗೆ ಮಾತಾಡೋಂಗೆಲ್ಲ ಅಷ್ಟೊಂದು ನಮ್ಗೆ ಇಷ್ಟ ಆಯಿತು. ಒಂದು ಮಾತ್ರ ಅಂದರೆ ಪಂಜಾಬಿ ಚೋಲೆ ಆರ್ಡರ್ ಮಾಡ್ಕೊಂಡಿದ್ವಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಪಂಜಾಬಿ ಚೋಲೆ ಮಾತ್ರ ಓಕೆ ಅನ್ನಿಸ್ತು. ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಫುಡ್ಡನ್ನು ಎಕ್ಸಲೆಂಟ್ ಅಂತ ಹೇಳ್ಬೋದು. ಹಾಗೆ ವೆಜ್ ಬಿರಿಯಾನಿ ಆರ್ಡ್ರ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಫಸ್ಟ್ ದಾಲ್ ಕಿಚಡಿ ಟ್ರೈ ಮಾಡಿ ನಂತರ ಆರ್ಡ್ರ್ ಮಾಡ್ಬೇಕು ಅಂದ್ಕೊಂಡು ಸೊ ದಾಲ್ ಕಿಚಡಿ ತಿಂತಾಯಿದ್ದೀವಿ. ಇದು ಮಾತ್ರ ಸಖತ್ತಾಗಿತ್ತು. ಸೊ ಅಷ್ಟರಲ್ಲಿ ಹೊಟ್ಟೆನೂ ಫುಲ್ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಬಿರಿಯಾನಿನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ಬೇಡ ಅಂದ್ಕೊಂಡು. ಸೊ ಹಾಗೆ ಇಲ್ಲಿ ಮಸ್ಟ್ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಅಂತಂದರೆ ಸೊ ಪಂಜಾಬಿ ರೆಸ್ಟೋರೆಂಟಿಗೆ ಬಂದ ಮೇಲೆ ಲಸ್ಸಿ ಟ್ರೈ ಮಾಡದೆ ಇರೋಕ್ಕಾಗತ್ತಾ? ಸೊ ಅದನ್ನು ಮಾತ್ರ ಮಸ್ಟ್ ಟ್ರೈ ಮಾಡಲೇಬೇಕು. ಸೊ ಹಾಗಾಗಿ ಅದು ಕುಡಿಲಿಕ್ಕೆ ಸ್ವಲ್ಪ ಸ್ಪೇಸ್ ಬೇಕಲ್ವ ಹೊಟ್ಟೆಯಲ್ಲಿ. ಹಾಗಾಗಿ ಬಿರಿಯಾನಿ ಬೇಡ ಅಂತ ಕ್ಯಾನ್ಸಲ್ ಮಾಡಿಕೊಂಡು ಸೊ ದಾಲ್ ಕಿಚಡಿ ತಿಂತಾಯಿದ್ದೀವಿ. ಸೊ ಎಕ್ಸಲೆಂಟ್ ಆಗಿತ್ತು. ಫುಡ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಸೊ ವೆಜಿಟೇರಿಯನ್ಗೆ ಒಂದು ಬೆಸ್ಟ್ ರೆಸ್ಟೋರೆಂಟ್ ಅಂತ ಹೇಳಿದರೂ ತಪ್ಪಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಮಸ್ಟ್ ವಿಸಿಟ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಸೊ ಅಷ್ಟೊಂದು ಫುಡ್ ಚೆನ್ನಾಗಿದೆ, ಆಂಬಿಯನ್ಸ್ ಆಗಿರ್ಬೋದು. ಸೊ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ರೆಸ್ಟೋರೆಂಟ್ ಅಂತ ನನಗನ್ನಿಸ್ತು. ಸೊ ಹಾಗೆ ನೀವು ಕೂಡ ನೋಡ್ತಾ ಇದ್ದೀರಲ್ವ, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗ್ತಾ ಇದೆ ಅಂತಂದರೆ ಹಾಗೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ. ಸೊ ಎಂಜಾಯ್ ದ ವಿಡಿಯೋ. ಹಾಗೆ ಆವಾಗಲೇ ಹೇಳ್ದಂಗೆ ಸೊ ಲಸ್ಸಿ ಕೂಡ ಆರ್ಡರ್ ಮಾಡ್ಕೊಂಡಿದ್ವಿ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಡ್ರೈ ಫ್ರೂಟ್ಸ್ ಟಾಪಿಂಗ್ಸ್ದು ಒಂದೆರಡು ಲಸ್ಸಿ ಆರ್ಡರ್ ಮಾಡ್ಕೊಂಡಿದ್ವಿ. ಹಾಗೆ ಮ್ಯಾಂಗೋ ಫ್ಲೇವರ್ದು 2 ಲಸ್ಸಿ ಆರ್ಡರ್ ಮಾಡಿದ್ವಿ. ಸೊ ಆ್ಯಕ್ಚುಲಾಗಿ ಹೇಳಬೇಕಂತಂದರೆ ನನಗೆ ಲಸ್ಸಿ ಅಂದರೆ ಇಷ್ಟನೇ ಇರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಲಸ್ಸಿ ಟ್ರೈ ಮಾಡ್ತಾ ಇರೋದು. ಸೊ ನನ್ನ ಫ್ರೆಂಡ್ ಮಾಲಾ ಹೇಳಿದ್ರು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಸೊ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಲಸ್ಸಿ ಮಾತ್ರ ಎಕ್ಸಲೆಂಟ್ ಅಂತ ಹೇಳ್ಬೋದು. ಸೊ ನನಗೆ ಸಖತ್ ಇಷ್ಟ ಆಗೋಯಿತು. ಸೊ ಇಷ್ಟೊಂದು ದಿನ ಇದನ್ನು ಕುಡ್ದಿಲ್ವಲ್ಲ ಅಂತ ನಂಗೆ ಫೀಲ್ ಆಯಿತು. ಅಷ್ಟೊಂದು ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ತುಂಬಾ ಚೆನ್ನಾಗಿತ್ತು 2 ಲಸ್ಸಿನೂ. ಸೊ ನಿಮ್ಗೆ ಬೇರೆ ಬೇರೆ ಫ್ಲೇವರಲ್ಲೆಲ್ಲ ಸಿಗ್ತಾ ಇರುತ್ತೆ. ಸೊ ಮಸ್ಟ್ ಟ್ರೈ ಮಾಡಿ ರೆಸ್ಟೋರೆಂಟ್ಗೆ ಹೋದರೆ. ಲಸ್ಸಿ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಹಾಗೆ ವಿನೀತ್ಗೆ ಲೆಮನ್ ಸೋಡಾ ಅಂತಂದರೆ ತುಂಬಾ ಫೇವ್ರೇಟ್. ಸೊ ಅವನಿಗೆ ಅದೇ ಬೇಕು ಅಂತ ಆರ್ಡರ್ ಮಾಡ್ಕೊಂಡಿದ್ದ. ರೆಸ್ಟೋರೆಂಟ್ ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕಂತಂದರೆ ಬೆಂಗಳೂರಿನ ಕನಕಪುರ ರೋಡ್ನಲ್ಲಿರುವ ಕೋನನೆಕುಂಟೆ ಕ್ರಾಸ್ ಬಳಿ ಇರುವ ಸದ್ದಾ ಪಂಜಾಬಿ ಧಾಬಾ ಅಂತಕ್ಕಂಥ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಒಂದ್ಸಲ ನೀವು ಕೂಡ ಈ ರೆಸ್ಟೋರೆಂಟಿಗೆ ವಿಸಿಟ್ ಮಾಡಿ, ಡೆಫಿನೆಟ್ಲಿ ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಸೊ ನಾನು ಕೂಡ ಈ ಎಮ್ಮಿಯಾದ ಲಸ್ಸಿನ ಕುಡಿತಾ ಎಂಜಾಯ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನೀವು ಕೂಡ ವಿಡಿಯೋನ ಎಂಜಾಯ್ ಮಾಡಿ.
ಸೊ ನೋಡ್ತಾ ಇದ್ದೀರಲ್ವಾ, ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು. ಎರಡು ಫ್ಯಾಮಿಲಿ ಸೇರಿ ಬಂದಿರೋದು. ಸೊ ವಿನೀತ್ ಫ್ರೆಂಡ್ ಋತ್ವಿನ್ ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಅವರು ಅಜ್ಜಿ ಊರಿಗೆ ಹೋಗಿದ್ದ. ಸೊ ತುಂಬಾ ಮಿಸ್ ಮಾಡ್ಕೊಂಡ್ವಿ ಅವನಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ವಿನೀತ್ ಕಂಪ್ನಿ ಆಗಿರ್ತಿತ್ತು. ಹಾಗೆ ನಾವಿಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದೀವಲ್ಲ, ಇದಕ್ಕೆ ನಾರ್ತ್ ಕರ್ನಾಟಕ ಕಡೆ ಎಲ್ಲ ಹೊರಸು ಅಂತ ಕರಿತೀವಿ ನಾವು. ಸೊ ಈ ಕಡೆ ಎಲ್ಲ ಏನಂತ ಕರಿತೀರಿ, ಬೆಂಗಳೂರು ಮೈಸೂರು ಕಡೆ ಎಲ್ಲ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾರ್ತ್ ಕರ್ನಾಟಕದವ್ರಿಗೆಲ್ಲ ಗೊತ್ತಿದ್ದೇ ಇರುತ್ತೆ, ಎಕ್ಸ್ಪೆಷಲಿ ಡೆಲಿವರಿ ಆದಾಗ ಈ ಒಂದು ಹೊರಸು ಅನ್ನೋದನ್ನು ಯೂಸ್ ಮಾಡ್ತಾರೆ. ಸೊ ಬಾಣಂತಿ ಕೋಣೆಯಲ್ಲಿ ಅದ್ರ ಮೇಲೆ ಮಲಗಿಸ್ತಾರೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಬೆಂಗಳೂರು ಮೈಸೂರು ಕಡೆ ಇದ್ದವ್ರಿಗೆ ಏನಂತ ಕರಿತೀರಿ ಅದಕ್ಕೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು ಕೂಡ ಒಂದು ಒಳ್ಳೆ ಊಟನ ಮಾಡ್ಕೊಂಡ್ವಿ. ಹಾಗೆ ನೋಡ್ತಾ ಇದ್ದೀರಲ್ವ, ಎಂಟ್ರೆನ್ಸಲ್ಲಿ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟು ಡೆಕೋರೇಷನ್ ಮಾಡಿದ್ರು. ಸೊ ಅದು ಮಾತ್ರ ಸಖತ್ತಾಗಿತ್ತು, ನಮಗೆಲ್ಲರಿಗೂ ಇಷ್ಟವಾಯಿತು. ಸೊ ಅಲ್ಲಿ ಕೂಡ ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಹೊರಡ್ತಾ ಇದ್ವಿ. ಹಾಗೆ ನಮಗೇನು ಫೀಲ್ ಆಯ್ತು ಅಂತಂದರೆ, ಇವತ್ತು ಲಂಚಿಗೆ ಬಂದಿದ್ವಿ, ನೆಕ್ಸ್ಟ್ ಟೈಮು ಡಿನ್ನರ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅಂದರೆ ನೈಟ್ ಆಗಿರುತ್ತೆ. ಈ ಒಂದು ನೋಡ್ತಾ ಇದ್ರಲ್ವ, ಡೇ ಟೈಮಲ್ಲಿ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೈಟಲ್ಲಿ ಡಿನ್ನರಿಗೆ ಬಂದಾಗ ಸೊ ಆ ಒಂದು ಆಂಬಿಯನ್ಸನ್ನ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂದ್ಕೊಂಡು ನೆಕ್ಸ್ಟ್ ಟೈಮು ನೈಟ್ ಡಿನ್ನರ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಸೊ ನಾವು ಕೂಡ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ನಿಮಗೂ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡ್ತಾ ಬನ್ನಿ. ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ, ಇದೇ ರೀತಿ ಒಳ್ಳೆಯ ವಿಡಿಯೋಗಳು ಸಾಕಷ್ಟು ಇದ್ದಾವೆ. ಸೊ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ ವಿಡಿಯೋನ. ಸೊ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು. ಹಾಗೆ ಇಷ್ಟೊಂದು ಒಳ್ಳೆ ಊಟ ಮಾಡಿದ ಮೇಲೆ ಪಾನ್ ಬಿಡ ಮಿಸ್ ಮಾಡೋ ಚಾನ್ಸೇ ಇಲ್ಲ. ಸೊ ಅದು ಕೂಡ ಪಾನ್ ತಿಂತ. ಸೊ ನಾವು ಕೂಡ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಹಾಗೆ ಫ್ರೆಂಡು ನಾನು ಕೂಡ ಚಿಟ್ ಚಾಟ್ ಮಾಡ್ಕೊಳ್ತಾ ಸೊ ಮನೆಗೆ ಹೊರಡ್ತಾ ಇದ್ವಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ನೆಕ್ಸ್ಟ್ ಡೇ ವ್ಲಾಗನ್ನ ಬೆಳಗ್ಗೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಅದರಲ್ಲೂ ಇವಾಗ ಸೀಸನ್ ಅಲ್ವಾ, ದುಂಡು ಮಲ್ಲಿಗೆ ತುಂಬಾ ಚೆನ್ನಾಗಿ ಬಿಟ್ಟಿತ್ತು. ಪ್ಲ್ಯಾಂಟ್ ನೋಡ್ತಾ ಇರ್ಬೋದು ನೀವು. ಸೊ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಬಾಲ್ಕನಿಯಲ್ಲಿ. ಸೊ ಸಖತ್ತಾಗಿ ಘಮ 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 ಅಂತ ಸುವಾಸನೆ ಬರ್ತಾಯಿತ್ತು, ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ನೋಡ್ತಾ ಇದ್ದೀರಲ್ವಾ, ದುಂಡು ಮಲ್ಲಿಗೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಇಷ್ಟು ದೊಡ್ಡ ದೊಡ್ಡ ಸೈಜಲ್ಲಿ. ಸೊ ನನಗಂತೂ ದುಂಡು ಮಲ್ಲಿಗೆ ತುಂಬಾ ಇಷ್ಟ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಮೊಗ್ಗುಗಳು ಎಷ್ಟೊಂದಿದಾವು. ನೆಕ್ಸ್ಟ್ ಡೇ ಮತ್ತೆ ಇದಕ್ಕಿಂತ ಜಾಸ್ತಿ ಬಿಡುತ್ತೆ. ಸೊ ಏನಿಲ್ಲ ಅಂದರೂ ಒಂದು 25-30 ಫ್ಲವರ್ಸ್ ಬಿಡ್ತಾ ಇತ್ತು ಡೈಲಿ. ಅಷ್ಟೊಂದು ಚೆನ್ನಾಗಿ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಇದ್ರ ಜೊತೆಗೇ ನನ್ನ ಸಮ್ಮರ್ ಬಾಲ್ಕನಿ ಗಾರ್ಡನ್ ಹೇಗಿದೆ ಅಂತ ಕೂಡ ತೋರಿಸ್ತೀನಿ. ಯಾವ್ಯಾವ ಫ್ಲವರ್ಸ್ಗಳು ಹೂ ಬಿಟ್ಟಿದೆ.
ಸೊ ದುಂಡು ಮಲ್ಲಿಗೆ ಜೊತೆಗೆ ಯಾವ್ಯಾವ ಪ್ಲ್ಯಾಂಟ್ಸ್ ಕೂಡ ಇದಾವೆ ಫ್ಲವರಿಂಗ್ ಪ್ಲ್ಯಾಂಟ್ ಅಂತ ತೋರಿಸ್ತೀನಿ. ಸೊ ಎಂಜಾಯ್ ದ ವಿಡಿಯೋ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಪಿಂಕ್ ಫ್ಲವರ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಬಿಟ್ಟಿದೆ. ಸೊ ಸಖತ್ತಾಗಿ ಬಿಡ್ತಾ ಇತ್ತು ಇದು ಮಾತ್ರ ಫ್ಲವರ್ಸು. ಸೊ ಇದ್ರದ್ದು ಪ್ಲ್ಯಾಂಟ್ ನೇಮ್ ಏನಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲ್ ಆಗಿ ಹೇಳಬೇಕಂದ್ರೆ. ಸೊ ಫ್ಲವರ್ ಮಾತ್ರ ಸಖತ್ತಾಗಿ ಬಿಡ್ತಾ ಇದೆ. ಇದರ ಪ್ಲ್ಯಾಂಟ್ ಹೆಸರು ಯಾರಿಗಾದ್ರೂ ಗೊತ್ತಿದ್ದರೆ ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದ್ರದ್ದೇ 2 ವೆರೈಟಿ ಇದೆ ನನ್ನ ಹತ್ರ. ಕೆಳಗಡೆ ಒಂದು ಇಟ್ಟಿದ್ದೇನಲ್ಲ ಆರೆಂಜ್ ಕಲರ್ ಇದು ಪ್ಲ್ಯಾಂಟು. ಸೊ ಆರೆಂಜ್ ಫ್ಲವರು ಅಳ್ತಾ ಇದೆಯಲ್ಲ ಅದೊಂದು, ಇದೊಂದು ಪಿಂಕು. ಸೊ ಅದ್ರ ಹೆಸರು ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಪುದೀನ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳೆದಿದೆ. ಸೊ ಇದನ್ನು ಜಸ್ಟ್ ನಾನು ಅದು ಏನು ಪುದೀನ ಆರ್ಡ್ರ್ ಮಾಡಿಕೊಂಡಾಗ ಸ್ವಲ್ಪ ರೂಟ್ ಇರುತ್ತಲ್ವ, ಸೊ ಅದನ್ನು ಮಾತ್ರ ಎಲೆಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಸೊ ಅದನ್ನು ಬೇರನ್ನು ಮಾತ್ರ ಒಂದು ಪಾಟಲ್ಲಿ ಹಾಕಿದ್ದೆ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ಥರ ಪಾಟಲ್ಲಿ ಹಾಕ್ಕೊಂಡ್ರೆ ನಮಗೆ ಫ್ರೆಶ್ ಆಗಿ ಮಿಂಟ್ ಯಾವಾಗ ಬೇಕಾಗುತ್ತೋ ಆವಾಗ ನಾವು ಯೂಸ್ ಮಾಡ್ಕೋಬೋದು. ಸೊ ಎಷ್ಟು ಫ್ರೆಶ್ ಆಗಿ ಲಶ್ ಗ್ರೀನ್ ಆಗಿ ಬಂದಿದೆ, ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಸೊ ಈ ರೀತಿ ಇದೆ ನಂದು ಬಾಲ್ಕನಿ ಗಾರ್ಡನ್. ಸೊ ಅದು ಸಮ್ಮರ್ ಬಾಲ್ಕನಿ, ಈ ರೀತಿಯಾಗಿ ಹೂ ಬಿಡ್ತಾ ಇದೆ. ಸೊ ಅದರಲ್ಲೂ ಇದು ಆರೆಂಜ್ ಆ್ಯಂಡ್ ವೈಟ್ ಮಿಕ್ಸ್ ಫ್ಲವರ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಮಾತ್ರ ಎಕ್ಸಲೆಂಟಾಗಿ ಹೂ ಬಿಡ್ತಾ ಇದೆ ಅಂತ ಹೇಳ್ಬೋದು. ಸೊ 2 ವೆರೈಟಿ ಇದೆ ಅದರಲ್ಲಿ, ಪಿಂಕ್ ಆ್ಯಂಡ್ ಆರೆಂಜ್. ಸೊ ಆರೆಂಜ್ ಮಾತ್ರ ಸೂಪರಾಗಿ ಹೂ ಬಿಡ್ತಾ ಇದೆ. ಅದರದ್ದು ಜೊತೆಗೆ ದುಂಡು ಮಲ್ಲಿಗೆ ಕೂಡ. ಸೊ ಅದರಲ್ಲಿ ಕನಕಾಂಬರ ಹೂ ಕೂಡ ಬಿಡ್ತಾ ಇದೆ. ಆಲ್ರೆಡಿ ನಾವು ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ ಕನಕಾಂಬರ ಫ್ಲವರ್ಸದ್ದು. ಸೊ ಇದು ಮಾತ್ರ ಸಖತ್ತಾಗಿ ಬಿಟ್ಟಿತ್ತು, ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಸೊ ನಮ್ಮ ಬಾಲ್ಕನಿಗೆ ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ರೀತಿ ಇದೆ ನಮ್ಮ ಬಾಲ್ಕನಿ ವ್ಯೂ ಸಮ್ಮರಲ್ಲಿ. ಸೊ ನಾನು ಈ ರೀತಿ ಪ್ಲ್ಯಾಂಟ್ಸ್ಗಳು ಚೆನ್ನಾಗಿ ಹೂ ಬರಬೇಕಂದ್ರೆ ಅಥವಾ ಈ ಥರ ಹೆಲ್ದಿಯಾಗಿ ಪ್ಲ್ಯಾಂಟ್ಸ್ಗಳಿರಬೇಕಂದ್ರೆ ಏನೆಲ್ಲ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕ್ತೀನಿ, ಹಾಗೆ ಲಶ್ ಗ್ರೀನಾಗಿ ಈ ಥರ ಎಲ್ಲ ಗಿಡಗಳು ಫ್ರೆಶ್ ಆಗಿ ಕಾಣಿಸ್ಬೇಕಂದ್ರೆ ಸೊ ನಾನೇ ಪ್ಲ್ಯಾಂಟ್ಸ್ಗೆಲ್ಲ ಯಾವ ಥರ ಕೇರ್ ತೊಗೊಳ್ತೀನಿ ಅಂತ ಸೊ ನಾನು ಹಾಗೆ ಬೇರೆ ವಿಡಿಯೋಗಳೆಲ್ಲ ಶೇರ್ ಮಾಡಿರ್ತೀನಿ. ಸೊ ಅದಕ್ಕಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಎಲ್ಲ ವಿಡಿಯೋಗಳನ್ನೂ ನೋಡ್ಬೋದು. ಸೊ ಅದರಲ್ಲಿ ಶೇರ್ ಮಾಡಿದ್ದೀನಿ ನಾನು. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಂದರೆ ನಿಮಗೆ ಯಾವುದೇ ವಿಡಿಯೋನು ಮಿಸ್ ಆಗದೆ ನೋಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಆರೆಂಜ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಫ್ಲವರು. ಸೋ ಬ್ಯೂಟಿಫುಲ್ ಅಲ್ವಾ. ಸೊ ತುಂಬಾ ಸಖತ್ತಾಗಿದೆ ಈ ಪ್ಲ್ಯಾಂಟ್ ಮಾತ್ರ. ಏನು ಮಾಡ್ತಿದ್ಯಾ ಮಮ್ಮಿ? ನಾನು ಫ್ಲವರ್ನ ಪೋಣಿಸ್ತಾ ಇದ್ದೀನಿ. ತೋರ್ಸು ಮಮ್ಮಿ. ಇದು ಫ್ಲವರ್ನ ಪೋಣಿಸ್ತಾ ಇದ್ದೀನಿ ಈ ಥರ. ಈ ಥರ ಮಾಡಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ದುಂಡು ಮಲ್ಲಿಗೆ ಕೂಡ ಅಷ್ಟೊಂದು ಚೆನ್ನಾಗಿ ಬಿಟ್ಟಿತ್ತಲ್ವ. ಸೊ ಅದನ್ನು ಕೂಡ ಈ ಥರ ಮಾಲೆ ಮಾಡಿಕೊಂಡೆ. ಹೂ ತುಂಬ ಅರಳಿದಾಗ ಸೊ ಹಾಗೆ ಕಟ್ಟೋದಕ್ಕಾಗೋದಿಲ್ಲ. ಸೊ ಅದಕ್ಕಾಗಿ ಸೂಜಿಯಿಂದ ಪೋಣಿಸ್ಕೊಂಡು ಈ ಥರ ಮಾಲೆ ಮಾಡಿಕೊಂಡೆ. ಸೊ ಮೊಗ್ಗು ಇದ್ದಾಗ ಹಾಗೆ ಕಟ್ಬೋದು. ಸೊ ಅರಳಿದ ಮೇಲೆ ಸ್ವಲ್ಪ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಪೋಣಿಸ್ಬಿಟ್ಟು ಸೊ
ಸೊ ನನಗಂತೂ ಈ ದುಂಡು ಮಲ್ಲಿಗೆ ಅಂದರೆ ತುಂಬಾ ಇಷ್ಟ. ಸೊ ನಾನು ತಲೆಯಲ್ಲಿ ಮುಡ್ಕೋಬೇಕಂತ ಹೇಳಿಬಿಟ್ಟು ಪೋಣಿಸ್ಬಿಟ್ಟು ಇವಾಗ ನಾನು ಮುಡ್ಕೊತಾ ಇದ್ದೀನಿ. ಹೌ ಇಸ್ ಇಟ್? ಚೆನ್ನಾಗಿದೆ. ಸೊ ಹಾಗೆ ನಿಮಗೆ ನನ್ನ ಬಾಲ್ಕನಿಯಲ್ಲಿ ಇಷ್ಟೊಂದು ಫ್ಲವರ್ಸ್ ಬಿಟ್ಟಿತ್ತಲ್ಲ, ನಿಮಗೆ ಯಾವ ಹೂವು ತುಂಬ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಯೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ವ್ಲಾಗ್ಸ್.